ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ತೀರಾ, ಚೆನ್ನಾಗಿರಬೇಕು ಅಂತ ಕೋರ್ಕೊತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೋರ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲ್ಗೆ ರಜೆ ಹಾಕ್ಸಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಹಾಸ್ಪಿಟ್ಲ್ಗೆ ಹೋಗಬೇಕು. ಅವನಿಗೆ ಅಲ್ಲಿ ನೋವು ಅಂತೇಳಿ ಒಂದು ಸತಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ನಲ್ಲ, ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಲ್ಲ, ಹಾಗಾಗಿ ಇವತ್ತು ರಜೆ ಹಾಕ್ಸ್ಬಿಟ್ಟು ಅವನಿಗೆ ಪರ್ಮನೆಂಟ್ ಫಿಲ್ಲಿಂಗ್ ಮಾಡ್ತಾರಂತೆ ಎಲ್ಲಿಗೆ, ಉಳ್ಕಲ್ಗೆ. ಅದನ್ನು ಮಾಡಿಸ್ಕೊಬರ್ಬೇಕು ಹೋಗಿ. ಹಂಗಾಗಿ ಹೋಗ್ತಿದ್ದೀನಿ. ಬಾ, ರೆಡಿ ಆಗಿದೆಯಾ? ಲೈಟ್ ಆಫ್ ಮಾಡು, ಕೀ ತಗೋ. ಓಕೆ ಫ್ರೆಂಡ್ಸ್, ಹೋಗ್ಬಿಟ್ಟು ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಹಾಸ್ಪಿಟ್ಲಲ್ಲಿ ತೊಗೊಂಡ್ರೆ ವಿಡಿಯೋ. ಒಳಗಡೆ ದೀಕ್ಷಿತ್ನ ಕರ್ಕೊಂಡೋದ್ರು. ನನ್ನ ಮಗನ್ನ ಕರ್ಕೊಂಡೋಗಿ ಸ್ವಲ್ಪ ಹೊತ್ತಿಗೆಲ್ಲ ಕರ್ಕೊಬಂದ್ಬಿಟ್ಟು ರೂಟ್ ಕೆನಾಲ್ ಮಾಡಿದ್ವಲ್ಲ, ಅದು ಇನ್ನೂ ವಾಸಿಯಾಗಿಲ್ಲ, ಇನ್ನೂ ಹೀಲಿಂಗ್ ಆಗಿಲ್ಲ, ಇನ್ನೊಂದು ದಿನ ಬನ್ನಿ ಅಂಥೇಳಿ ಕಳಿಸ್ಬಿಟ್ರು. ಎಷ್ಟು ರಜಾ ಆಗ್ತಿದೆ ಅಲ್ಲಿಂದ. ಇವತ್ತು ಆಗೋಗುತ್ತೆ ಬಿಡಪ್ಪ, ಇನ್ನು ರಜೆಗಳಿರಲ್ಲ ಅಂದ್ಕೊಂಡ್ವಿ. ಆದರೆ ಏನು ಮಾಡೋದು, ಅವನ ಪರಿಸ್ಥಿತಿ ಹಿಂಗಿದೆ. ಸ್ಕೂಲಿಗೆ ರಜೆ ಆಗಬೇಕಂತ. ಇದು ನೋಡಿ ಫ್ರೆಂಡ್ಸ್, ಇವತ್ತು ನಾನು ವೈಕುಂಠ ಏಕಾದಶಿ ದಿನ ಹಾಕಿರುವಂಥ ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲರೂ ರೆಡಿ ಆಗಿದ್ದೀವಿ. ನನ್ನ ಮಗಳು ಹಾಯ್ ಮಾಡು, ಹಾಯ್ ಮಾಡು ಚಿನ್ನ. ಓಕೆ ಬಾಯ್. ಸರಿ, ಹೋಗ್ಬಿಟ್ಟು ಬರೋಣ ಬನ್ನಿ. ಎಲ್ಲಿ ನೋಡಿ, ವೈಕುಂಠ ದ್ವಾರ. ವೆಂಕಟರಮಣ ಸ್ವಾಮಿ ಅವರ ಪತ್ನಿಯರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದರ ಕೆಳಭಾಗದಿಂದ ಹೋಗೋದೆ ವೈಕುಂಠ ದ್ವಾರ. ಇವತ್ತಂತೂ ಏನು ರಶ್ ಇತ್ತು ಗೊತ್ತಾ ಫ್ರೆಂಡ್ಸ್, ತುಂಬ ರಶ್ ಇತ್ತು. ಆಮೇಲೆ ಪ್ರಸಾದನೂ ಮಾಡಿದರು, ಪಲಾವು ಮಾಡಿದರು. ಎಷ್ಟು ನೊಂದ್ಕೊಂಡು ಬಂದರು. ಅಪ್ಪನ ನೋಡೋಷ್ಟೊಳಗೆ ಆ ನೋವೆಲ್ಲ ಹೊಂಟೋಯ್ತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಹಂಗೆ ಪರವಾಗ ಹೊರಗಡೆ ನಮ್ಮ ಮನೆಯವ್ರು ಹೊರಗಡೆ ಕರ್ಕೊಂಡೋದ್ರು, ಮಕ್ಕಳನ್ನ ಕರ್ಕೊಂತೀವಲ್ಲ, ಹಾಗಾಗಿ ಇಲ್ಲಿ ಮಸಾಲೆ ಪುರಿ ಚೆನ್ನಾಗಿರುತ್ತೆ ಬನ್ನಿರಿ ಅಂತೇಳಿ ಕರ್ಕೊಂಡೋಗಿ ಪಾನಿಪುರಿ, ಮಸಾಲೆ ಪುರಿ ಎಲ್ಲ. ಅವಳು ಕೋಪ ಬಂದಿದೆ, ನಾನು ತಿನ್ನೋವಾಗ ತೆಗಿತಿದ್ದೀಯ ಅಂತ ಒಂಥರ ನೋಡ್ತಿದ್ದಾಳೆ. ನಮ್ಮ ಯಜಮಾನ್ರು, ನನ್ನ ಮಗ ಹಾಯ್ ಮಾಡ್ತಿದ್ದಾನೆ. ಆಮೇಲೆ ತಿನ್ಕೊಂಡು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನೋ ತೊಗೊಂಡು ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲರದು ಊಟ ಆಯಿತಾ? ಈಗ ಟೈಮು 10 ಗಂಟೆ ಆಗ್ತಾ ಬರ್ತಿದೆ. ತಲೆ ಕೂದಲು ಒಣಗಿಲ್ಲ, ಅದಕ್ಕೆ ಹಿಂಗೆ ಫ್ರೀಯಾಗಿ ಇಟ್ಕೊಂಡು ಒಳಗಡೆ ಎಲ್ಲ ಒಣಗಿಲ್ಲ. ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಚಪಾತಿ ಮಾಡಿ ತಿಂದಾಯಿತು. ಹೊರಗಡೆ ಬರೋವಾಗ ಪಾನಿಪುರಿ ಎಲ್ಲ ತಿಂದಿರೋದ್ರಿಂದ ನಾವು ಏನು ತಿಂದಿಲ್ಲ. ಬೆಂಕಿಯವ್ರಿಗೆ ಮಾತ್ರ ಒಂದೆರಡು ಚಪಾತಿ ಸುಟ್ಕೊಟ್ಟೆ, ಅವ್ರು ತಿಂತಿದ್ದಾರೆ. ಇವತ್ತಿನ ದಿನ ಈ ಥರ ಕಳೀತು. ಓಕೆ ಫ್ರೆಂಡ್ಸ್, ಬಾಯ್. ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್.